ನಿವೃತ್ತ ನ್ಯಾಯಾಧೀಶರಾದಂಥ ಎಚ್ ಎನ್ ನಾಗಮೋಹನ್ ದಾಸ್ ಅವರು ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದಾರೆ. ಸಲ್ಲಿಸೋ ಮುಂದೆ ಒಂದು ಹೇಳಿಕೆಯನ್ನು ಕೊಟ್ಟರು. ನಮ್ಮ ವರದಿಯನ್ನು ನಾವು ಸರ್ಕಾರಕ್ಕೆ ಸಲ್ಲಿಸಿದ್ದೀವಿ, ಕೊಡೋದು ಬಿಡೋದು ಸರ್ಕಾರ ಮಟ್ಟದ ಸರ್ಕಾರದ ವಿವೇಕಕ್ಕೆ ಬಿಟ್ಟಿದ್ದು ಅಂತ ಹೇಳಿದರು. ಆಮೇಲೆ ಈಗ ಒಂದು ಸಮುದಾಯದ ನಾಯಕರಾಗಿ ಯಾವ ರೀತಿ ನೋಡ್ತಾರೆ ಸರ್ ಇದನ್ನು? ಏನಿಲ್ಲ ನೋಡ್ರಿ, ಈ ಒಂದು ಮಾತು ಹೇಳ್ತೀನಿ. ನಾವು ಇದನ್ನು ಭಾಳ ಇವತ್ತೊಂದು ಹರ್ಷದ ಒಂದು ಸಂಗತಿ. ಯಾಕಂದರೆ ಸರ್ಕಾರಗಳ ಅವಧಿಯಲ್ಲಿ 50 ವರ್ಷದ ನಾವು ನೋಡಿದ್ವಿ. ಭಾಳಷ್ಟು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕದ ಒಂದು ಪೂರ್ವದಿಂದ ಹೆಂಗಿತ್ತು, ಸ್ವಾತಂತ್ರ್ಯ ಸಿಕ್ಕ ಮೇಲೆ ಹೆಂಗಿತ್ತು, ಭಾರತದ ಒಂದು ಏಳಿಗೆಗಳಲ್ಲಿ ಒಂದು ಅಸ್ಪೃಶ್ಯತೆ, ಜನರ ಜೊತೆ ಬರುವಂಥ ಭಾವನೆಗಳು ಮತ್ತು ಶೋಷಿತ ಸಮುದಾಯಗಳ ಒಂದು ನೋವು, ಇವೆಲ್ಲ ಸೇರಿದಾಗ ಅಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಜಿಯವರ ಒಂದು ಸಂವಿಧಾನದಲ್ಲಿ ನಮಗೆಲ್ಲರಿಗೂ ಕೂಡ ನ್ಯಾಯ ಸಿಗಬೇಕು, ಸಮಾನತೆ ಸಿಗಬೇಕು, ಸಾಮಾಜಿಕ ಬಾಳು ಸಿಗಬೇಕು, ಸಾಮಾಜಿಕವಾದಂಥ ನ್ಯಾಯ ಇರಬೇಕಂತ ಹೇಳಿ ಈ ಒಂದು ಸಂವಿಧಾನದ ಒಂದು ಶಕ್ತಿ ನಮ್ಮ ಜೊತೆ ಇದೆ. ಅದರಂತೆಯೇ ಇವತ್ತು ಅದೇ ಮಾರ್ಗೋಪಾದಿಯಲ್ಲಿ ಇವತ್ತು ನಾವು ನಮ್ಮ ಹಕ್ಕುಗಳನ್ನು ಕೇಳಿದ್ದೇವೆ. ಅದಕ್ಕೆ ಇವತ್ತು ಸನ್ಮಾನ್ಯ ಶ್ರೀ ನಿವೃತ್ತ ಎಚ್ ಎನ್ ನಾಗಮೋಹನ್ ದಾಸ್ ಸಾಹೇಬರು ಒಂದು ವರದಿಯನ್ನು ಮಾಡಿ ಸರ್ಕಾರಕ್ಕೆ ಕೊಟ್ಟರು. ಭಾಳ ಜನ ಹೇಳ್ತಾರೆ ಸರ್ಕಾರಕ್ಕೆ ಈ ವರದಿ ಭಾಳ ಬೇಗ ಕೊಡಬೇಕಾಗಿತ್ತು, ಹಂಗೆ ಕೊಡಬೇಕಾಗಿತ್ತು, ಹಿಂಗೆ ಕೊಡಬೇಕಾಗಿತ್ತು ಅಂತ. ಆದರೆ ಒಬ್ಬ ನಿಜವಾದ ಕನಸುಗಾರ, ಸಾಮಾಜಿಕ ಚಿಂತಕರು ಮತ್ತು ಅಖಂಡ ಕರ್ನಾಟಕದ ಒಂದು ಇವತ್ತು ನಾವು ನೋಡಬಹುದು, ಒಂದು ಬಜೆಟ್ ಮಂಡನೆ ಮಾಡೋದ್ರಲ್ಲಾಗಲಿ, ಸರ್ಕಾರ ಇದೆ 3ನೇ ಬಾರಿ ಈ ಸರ್ಕಾರವನ್ನು ಹೆಂಗೆ ನಡೆಸ್ಬೇಕು, ಕರ್ನಾಟಕ ಜನತೆಗೆ ಏನು ಕೊಡಬೇಕಂತೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳು ತಮ್ಮ ಒಂದು ಆಲೋಚನೆಯಿಂದ, ತಮ್ಮದೇ ಆದಂಥ ಒಂದು ದಿಟ್ಟ ನಿರ್ಧಾರದಿಂದ, ಸಚಿವ ಸಂಪುಟದ ಒಂದು ಸಹೋದ್ಯೋಗಿಗಳೊಂದಿಗೆ ಮತ್ತು ಜನರ ಒಂದಿಗೆ ಒಂದು ಚರ್ಚೆ ಮಾಡ್ತಾ 1766 ಪುಟಗಳ ಒಂದು ದಾಖಲೆಯನ್ನು ಸೃಷ್ಟಿ ಮಾಡಲಿಕ್ಕೆ, ಆ ದಾಖಲೆಯ ಒಂದು ವಿಸ್ತೀರ್ಣತೆ, ಆ ದಾಖಲೆಯ ಒಂದು ಪುಟಗಳ ಪ್ರತಿಯೊಂದು ನಾಡಿ ಮಿಡಿತದ ಒಂದು ಆಯೋಗವನ್ನು ತಯಾರು ಮಾಡಿಸಿ ಅದನ್ನು ಒಂದು ಸರ್ಕಾರದಲ್ಲಿ ಇಟ್ಟ ಅದಕ್ಕೆ ಒಂದು ಶಕ್ತಿಭರಿತವಾದಂಥ ಒಂದು ಸಂದೇಶವನ್ನು ಕೊಡೋಕ್ಕೆ ಅಂಕಿತನಾಮಕ್ಕೆ ಕೆಲವೇ ಕ್ಷಣಗಳೇ ಅದಾವೀಗ ಬಾಕಿ ಇದೆ. ಆ ಒಂದು ಇದರಲ್ಲಿ ಎಲ್ಲರನ್ನ ಕೂಡ ಸಮಾನತೆಯಿಂದ ಬಸವಣ್ಣವರ ಒಂದು ಅನುಭವ ಮಟ್ಟದಲ್ಲಿ ಒಂದು ಮಾತು ಹೇಳ್ತಾರೆ, ಏನಂತ ಎಲ್ಲರನ್ನೂ ಸಮಾನತೆಯಿಂದ ಕಾಕೊಂಡ್ರು. ಅದೇ ಮಾದರಿಯಲ್ಲಿ ಕೂಡ ನಮ್ಮನ್ನೆಲ್ಲರೂ ಕೂಡ ಸಮಾನತೆ, ಅಸ್ಪೃಶ್ಯತೆಯಿಂದ ಅರಿಸಿ ಒಂದು ಹೊಸ ಸಂವಿಧಾನದ ಒಂದು ಶಕ್ತಿಯನ್ನು ನಮ್ಮ ಜೊತೆ ನಡೆಸೋಕ್ಕೆ ಇವತ್ತು ಕರ್ನಾಟಕದಲ್ಲಿ 1766 ಪುಟಗಳ ಒಂದು ಮಾಹಿತಿಯನ್ನು ಸಂಗ್ರಹಣ ಆಗೈತಿ. ಅದಕ್ಕೆ ಭಾಳ ಸಂತೋಷ ಆಗ್ತದೆ ಅನ್ನೋ ಮಾತನ್ನು ಹೇಳಬೇಕು ಸರ್. ಇವಾಗ ಜಾತಿ ಗಣತಿ ಮತ್ತು ಈ ವರದಿ ಇಲ್ಲಿ ಒಂದು ತಾಳ್ಮೆ ಆಗ್ತಾ ಇದೆ, ಇದರಿಂದ ವಿಳಂಬವಾಗುವ ವಿಳಂಬನೂ ಆಗ್ತಾ ಇದೆ ಅನ್ನೋದೊಂದು ಸಾರ್ವಜನಿಕರಲ್ಲಿ ಚರ್ಚೆ. ಒಂದು ಕುಟುಂಬ ತಿಳ್ಕೊ, ಒಂದು ಕುಟುಂಬದಾಗ ಏನಾಗ್ತೈತಿ, ಮನೆಯಾಗ ಹೋಗ್ಬೇಕು ತಾಯಿ ಏನು ಮಾಡ್ತಾಳೆ, ಒಂದು ಅಡುಗೆ ಮಾಡಿದಾಳಂದ್ರೆ ಆಕೆಗೆ 2 ಮಂದಿ ಮಕ್ಕಳು ಇರ್ತಾವೆ, 4 ಮಂದಿ ಮಕ್ಕಳು ಇರ್ತಾವೆ. ಎಲ್ಲರಿಗೂ ಸೇಮ್ ಟೇಸ್ಟ್ ಬೇಕಂತ ಅನ್ನೋದು ಇರೋದಿಲ್ಲ. ಒಬ್ಬಂಗೆ ಉಪ್ಪು ಹೆಚ್ಚಾದ್ರೆ ಒಬ್ಬಂಗೆ ಖಾರ ಹೆಚ್ಚಾಗಿರ್ತೈತಿ, ಒಬ್ಬಂಗೆ ಖಾರ ಹೆಚ್ಚಾದ್ರೆ ಒಬ್ಬಂಗೆ ಹುಳಿ ಹೆಚ್ಚಾಗಿರ್ತೈತಿ. ಅದು ಕಾಮನ್. ಅದನ್ನು ಎಲ್ಲವನ್ನೂ ಕೂಡ ನಿಭಾಯಿಸ್ಕೊಂಡು ನಾವು ತಾಳ್ಮೆಯಿಂದ ಹೋದ್ರೆ ಮಾತ್ರ ಇಲ್ಲೇನಾಗ್ತೈತಿ, ಪ್ರತಿಯೊಬ್ಬೊಬ್ರಿಗೆ ನ್ಯಾಯ ಸಿಗ್ತೈತಿ. ಸುಮ್ಮನೆ ಅದಕ್ಕೊಂದು ನಾನು ಹುಳಿನೇ ಹೆಚ್ಚಾಗೈತಿ, ನಂಗೆ ಖಾರ ಹೆಚ್ಚಾಗೈತಿ ಅನ್ಕೋದು ಕೂತ್ರೆ ಇಲ್ಲಿ ಏನಾಗಲ್ಲ. ಸಮಾಜದ ಕಟ್ಟು ಕಡೆಯಲ್ಲಿರುವಂಥ ಅಸ್ಪೃಶ್ಯತೆಯಿಂದ ಏನು ನಾವು ಸೋತು ಉಂಟಲ್ಲ ಅವ್ರ ಹೊರಗಿದೆ, ಅದು ಮುಟ್ಟಲ್ಲ. ಈಗ ಯಾರು ಮಾತಾಡತ್ತಾರಲ್ಲ, ಇವರೆಲ್ಲ ಯಾರು ಮೇಲೆ ಕುತ್ಕೊಂಡು ಮಾತಾಡತ್ತಾರೋ ಅವ್ರು ನಿಜವಾಗಿ ಅಸ್ಪೃಶ್ಯತೆ ಭಾವನೆಗಳ ಜೊತೆ ಬರಿಬೇಕಂದ್ರೆ ಅವ್ರ ಕೇರಿಗಳ, ಅವ್ರ ಊರುಗಳನ್ನು ಮನದಲ್ಲಿ ಇಟ್ಕೊಂಡು ಇದಕ್ಕೆ ತಾವೋ ಒಂದು ತಾಯಿ ತಂದೆ ಸ್ವರೂಪವನ್ನು ತಾಳ್ಕೊಂಡ ಇದಕ್ಕೆ ಒಂದು ಹೊಂದಾಣಿಕೆಯಿಂದ ಹೋದ್ರೆ ಮಾತ್ರ ಇದಕ್ಕೇನಾಗ್ತೈತಿ ಗೊತ್ತೈತಿ. ಆದಷ್ಟು ಬೇಗನೆ ಈಗೇನು ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಏನು ಇದಕ್ಕೆ ಒಂದು ಚಾಲನೆ ಕೊಟ್ಟಿದ್ದಾರೋ ಮತ್ತು ಎಚ್ ಎನ್ ನಾಗಮೋಹನ್ ದಾಸ್ ಅವರ ಒಂದು ಶ್ರಮದ ಒಂದು ವಿಚಾರಗಳು ಏನು ಇವತ್ತು ಬೆಳಕಿಗೆ ಬಂದಿದ್ದಾವಲ್ಲ ಈ ಒಂದು ವರದಿಯೊಳಗೆ, ಅದಕ್ಕೊಂದು ಶಕ್ತಿ ಬರ್ತೈತೆ ಅನ್ನೋ ಮಾತನ್ನು ಹೇಳಬೇಕು. ಸಮುದಾಯಗಳಲ್ಲಿ ಅಸಮಾನತೆ ಇದೆ, ಇದನ್ನ ಹೆಂಗೆ ಸರ್ಕಾರ ನೀಗಿಸ್ತಾ ಇದೆ ಮತ್ತು ಸಮುದಾಯಗಳಲ್ಲಿ ಅಸಮಾನತೆ ಇಲ್ಲ. ಸಮುದಾಯದ ಅಸಮಾನತೆ ಬಗ್ಗೆ ಕೆಲವೊಬ್ಬರ ಭಾಳ ಮಾತಾಡ್ದೆ. ಆಗಲೇ ಹೇಳಿದೆ ನಾನು, ಒಂದು ಕಡೆ ಹುಳಿ ಇರ್ತೈತೆ, ಒಂದು ಕಡೆ ಉಪ್ಪು ಇರ್ತೈತೆ, ಒಂದು ಖಾರ ಇರ್ತೈತೆ. ಪ್ರತಿಯೊಂದೊಂದು ಹೊಂದಾಣಿಕೆ ಮಾಡ್ಕೊಳ್ಬೇಕು. ಈಗ ನಾವು ಅದನ್ನು ಪ್ರತಿ ಬಾರಿ ಒಂದು ಸಲ ಆಯೋಗ ಮಾಡಿ ಅದಕ್ಕೆ ಒಂದು ಆ ತಾಳ್ಮೆಯಿಂದ ಆಯೋಗನ ಮಾಡಿದಾಗ ಆ ಆಯೋಗ ನಮ್ಗೆ ಏನು ಕೊಟ್ಟಿತ್ತು, ಒಂದು ವರದಿ ಕೊಟ್ಟಿದ್ದು, ಅದನ್ನು ಒಪ್ಕೋಬೇಕು ಎಲ್ಲರೂ. ಆ ವರದಿ ಏನಾಗೈತೆ ಅಂದ್ರೆ ಆ ವರದಿ ಒಬ್ಬರ ಮೇಲೆ ತಯಾರಾಗಿಲ್ಲ. ಆ ವರದಿ ಎಲ್ಲರೂ ಕೂಡ ತಮ್ಮ ಹಕ್ಕುಗಳ ಪ್ರತಿಪಾದನೆ ಮಾಡ್ಲಂತೇಳಿ ಆ ವರದಿಯನ್ನು ಓಪನ್ ಅದನ್ನು ಏನು ಮಾಡಿಬಿಟ್ಟು ಪ್ರತಿಯೊಂದೊಂದು ಕಡೆ ಅದರ ಪ್ರಚಾರ ಮಾಡಿ ನಿಮ್ಮ ಸಮುದಾಯಗಳು ಏನದವು, ನಿಮ್ಮ ಶೋಷಿತ ಎಷ್ಟು ಪರ್ಸೆಂಟೇಜ್ ಐತಿ ಲೆಕ್ಕವನ್ನು ಅವರು ಕ್ರೋಢೀಕರಣ ಮಾಡಿದ್ದಾರೆ.
ಆ ಕ್ರೋಢೀಕರಣದಂತನೇ ಹೋಗ್ತದೆ ಮುಂದೆ. ಅದನ್ನು ಒಪ್ಕೊಳ್ಬೇಕು ನಾವು. ಇಲ್ಲಿ ಯಾರೂ ಏಕಪಕ್ಷ ನಾಯಕ ನಿರ್ಧಾರ ಆಗಿಲ್ಲ. ಇದು ಪ್ರಜಾಪ್ರಭುತ್ವ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಯವರು ಕೊಟ್ಟಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ ಮಾದರಿಯಲ್ಲೇ ಇವತ್ತು ಮತದಾನ ಹೆಂಗೆ ಚಲಾಯಿಸ್ತೇವೆ ಹಂಗೆ ನಾವು ಈ ಸಮುದಾಯದವರು ಈ ಜಾತಿದವ್ರು ಇದ್ರಂದ್ರೆ ಅಷ್ಟು ಪರ್ಸೆಂಟೇಜ್ ನೀವು ಏನಾರು ಅಲ್ಲಿ ಬರ್ಸಿದ್ರ ನಿಮ್ಮ ಹಕ್ಕು ನಿಮ್ಗೆ ಸಿಗ್ತೈತಿ. ನೀವು ಬರ್ಸಲಿಲ್ಲ ಅಂದ್ರೆ ತಪ್ಪ್ಯಾರ್ದು. ಯಾವುದೇ ಸಮುದಾಯದವರು ಅವೇರ್ನೆಸ್ ಮಾಡಿ ಬರ್ಸಿ ಅದನ್ನು ಒಂದು ಆಯೋಗ ತೊಗೊಂಬಂದು ಬಿಟ್ಟಿದ್ದಾರೆ. ಈಗಾದ್ರೂ ಒಪ್ಕೋಬೇಕು ನಾವೆಲ್ಲರೂ. ಅದರಲ್ಲಿ ಯಾರೂ ಏನು ಮಾಡಬಾರ್ದು, ನಾವು ಅದು ಹೆಚ್ಚದೇವಿ ಮತ್ತು ಕಡಿಮೆ ಅದೇವಿ, ಅತಂತ್ರ ಆಗೈತಿ ಕುತಂತ್ರ ಆಗೈತಿ, ಬೇಡ. ಅದಲ್ಲ, ಒಪ್ಕೊಳ್ಬೇಕು. ಯಾಕಂದ್ರೆ ಒಂದು ಎಲ್ಲದಕ್ಕೊಂದು ಸಮಯ, ಕಾಲ ಚಕ್ರ ಸಮಯ ಕೊಟ್ಟಾಗ ಆ ಸಮಯನ ನಾವು ಒಪ್ಕೊಂಡ ಮುಂದೆ ಅದನ್ನ ಏನು ಮಾಡಬೇಕು, ಇಂಪ್ಲಿಮೆಂಟೇಷನ್ ಮಾಡಿದಾಗ ಅದು ಸರಿ ಹೋಗ್ತೈತಿ. ಮತ್ತು ಅದೇ ಅಗೇನ್ ಜನಗಣತಿ ಹೆಚ್ಚು ಹಾಕೋತ ಹೋಗ್ತೈತಿ. ಅವಾಗ ಮತ್ತೆ ಒಂದು ಸಲ ಮಾಡ್ಕೋತ ಬಂದಾಗ ಅವಾಗ ಸರಿ ಹಾಕೋತ ಹೋಗ್ತಾವೆ. ಈಗ ನಾವು ಮೊದಲೇ ಒಪ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಸರಿ ಹಂಗ. 30 ವರ್ಷಗಳ ಸುದೀರ್ಘವಾದ ಹೋರಾಟ, ಒಂದು ಸಾಮಾಜಿಕ ನ್ಯಾಯದ ಪರವಾಗಿ ಹೋರಾಟ ಮತ್ತು ಒಂದು ಸಮುದಾಯಗಳ ಏಳಿಗೆಗಾಗಿ ಹೋರಾಟ ನಡೆದಿರುವಂಥ ಇಂಥ ಸ್ಥಿತಿಯಲ್ಲಿ ಹೋರಾಟ ಮಾಡಿದವರು ಫಲವನ್ನು ಹೋರಾಟ ಮಾಡದೇ ಇದ್ದವರು ಕೂಡ ಇದರಲ್ಲಿ ಪಾಲ್ದಾರಿಕೆಯನ್ನು ಪಡಿತಾ ಇದ್ದಾರೆ ಅನ್ನೋದೊಂದು ಸಮುದಾಯಗಳ ಮೇಲೆ ತಪ್ಪು ಹೇಳಬೇಡ್ರಿ. ಸಮಾಜ ಏನು ವಿಚಾರ ಮಾಡ್ತಾ ಇದೆ ಅದನ್ನ ಹೇಳ್ತಾ ಇದ್ದಾರೆ. ಕೇಳಿರ್ಲಿ, ತಾವೇನು ಹೇಳಿದ್ರಲ್ಲ ಈ ಪದ ಬಳಸ್ಕಾಕ್ ಹೋಗ್ಬೇಡ್ರಿ. ಹೋರಾಟ ಮಾಡಿದವ್ರು ಬೇರೆ, ಹೋರಾಟ ಮಾಡಲ್ದವ್ರು ಬೇರೆ. ದಯಮಾಡಿ ಇದನ್ನು ಬಳಸ್ಬೇಡ್ರಿ. ಸಮಾಜ ಅಂತ ಬಂದಾಗ ಒಂದು ಮಾತು ಹೇಳ್ತೀನಿ, ಇದು ಮಾಧ್ಯಮಗಳ ಸೃಷ್ಟಿ ಅಲ್ಲ, ಮಾಧ್ಯಮಗಳ ಸೃಷ್ಟಿ ಅಲ್ಲ. ನಿಮ್ಮ ಪ್ರಶ್ನೆಗೆ ನಾನು ತಿರುಗಿ ಉತ್ತರ ಕೊಡತ್ತೀನಿ. ಮಾಧ್ಯಮಗಳ ಸೃಷ್ಟಿ ಅಲ್ಲ. ಯಾರು ಕೇಳಿದ್ರಿ? ಈಗ ಹೋರಾಟ ಮಾಡಿದವ್ರು ಬೇರೆ, ಜನ ಏನ್ ಮಾತಾಡ್ತಾರೆ, ಸಮುದಾಯಗಳು ಏನ್ ಮಾತಾಡ್ತಾ ಇದಾವ ಅದನ್ನ ನಿಮಗೆ ಹೇಳ್ತಾರೆ. ಯಾಕೆ ಮಾತಾಡ್ತಿದ್ರಂದ್ರೆ ಕೆಲವರಿಗೆ ಏನಾಗ್ತಿತ್ತು, ಎಲ್ಲರದ್ದು ಜರ್ನಿ ಒಂದೇ ರೀತಿ ಇರೋದಿಲ್ಲ. ಪತ್ರಿಕೆ ರಂಗದಾಗಿರ್ಬೋದು ಅಥವಾ ಸಾಮಾಜಿಕ ರಂಗಗಳಾಗಿರ್ಬೋದು, ಪ್ರತಿಯೊಂದು ಎಲ್ಲರದ್ದು ಜರ್ನಿ ಒಂದೇ ರೀತಿ ಇರೋದಿಲ್ಲ. ಒಬ್ಬೊಬ್ಬರು ತಮ್ಮದೇ ಆದಂಥ ವಿಚಾರಗಳನ್ನು ಯಾವುದೇ ರೀತಿಯಿಂದ ಒಬ್ಬರು ಲೇಖನ ಮುಖಾಂತರ ಹೋರಾಟ ಮಾಡಿದರು, ಒಬ್ಬರು ಬಹಿರಂಗವಾಗಿ ಹೋರಾಟ ಮಾಡಿದರು, ಒಬ್ಬರು ತಾವು ತಮ್ಮ ಒಂದು ಶ್ರಮದೊಂದಿಗೆ ಹೋರಾಟಗಳನ್ನು ಮಾಡಿ. ಪ್ರತಿಯೊಂದು ಹೋರಾಟದ ವಿಭಿನ್ನ ಹಾದಿಗಳು ಇರ್ತಾವೆ. ಅದು ಯಾರನ್ನೂ ಕೂಡ ತಳೆಯೋಕ್ಕಾಗಲ್ಲ. ಅಲ್ಲಿ ಯಾರನ್ನೂ ಕೂಡ ಕಂಪೇರ್ ಮಾಡ್ಕೋಬಾರ್ದು. ಈ ಹೋರಾಟ ಅಂದರೆ ಏನು ಗೊತ್ತೈತಿ, ಮೌನವಾಗಿ ಹೋರಾಟ ಮಾಡಿರ್ತಾರೋ ಅಥವಾ ಲೇಖನ ಮುಖಾಂತರ ಹೋರಾಟ ಮಾಡಿರ್ತಾರೋ ಅದನ್ನು ಪ್ರತಿಯೊಬ್ಬರು ಬಿಡಿಸೋಕೆ ಆಗ್ಬೇಕನ್ನೋ ಉದ್ದೇಶದಿಂದನೇ ಈ ಒಂದು ಸಮೀಕ್ಷೆ ವರದಿಯನ್ನು ಮಾಡಿಸಿದ್ರಲ್ಲ. ಆ ಹೋರಾಟದಾಗ ಯಾರ್ಯಾರು ಪಾಲ್ಗೊಂಡಿದ್ರು ಅನ್ನೋದು ಅವರು ಸ್ವತಃ ಹೋಗಿ ಅವ್ರು ಹೇಳಿದಾರಲ್ಲ. ನಮ್ಮ ಸಮುದಾಯ ಇದು, ನಮ್ಮ ಸಮುದಾಯಕ್ಕೆ ನ್ಯಾಯ ಬೇಕು. ಅದು ಆಲ್ರೆಡಿ ಈಗಾಗಲೇ 1766 ಪುಟದಾಗ ಅಡಿಗೆ ಐತದ. ಅದಕ್ಕೆ ಯಾಕೆ ನಾವು ಇದನ್ನು ಮಾಡ್ಕೊಳ್ಬೇಕು? ನಾವು ಸ್ವಾಗತ ಮಾಡೋದು ಅಷ್ಟು ಬಾಕಿ ಐತಿ. ಇದನ್ನು ಹಿಂದಕ್ಕೂ ಹೇಳಿದ್ದೇನೆ, ನಾನು ಈಗೂ ಹೇಳಲ್ಲ. ಅದಕ್ಕಾಗಿ ತಮ್ಮಲ್ಲೇ ನಾನು ಒಂದು ಮನವಿ ಮಾಡ್ಕೊಳ್ಳೋದೇನಂದ್ರೆ, ನಾವು ಯಾರ್ಯಾರಿಗೆ ಏನೇನು ನೋಡ್ರಿ, ಒಂದು ಮಾತು ಹೇಳ್ತೇನೆ. ಮಗು ಹತ್ರ ಹಾಲು ಕೊಡ್ತೈತೆ ಅಂತ ಹೇಳ್ತಾರೆ. ತಾಯಿ ಮಗು ಹತ್ರ ಹಾಲು ಕೊಡ್ತೈತೆ ಅಂತ ಹೇಳ್ತಾರೆ. ಆ ಮಗು ಈಗ ನಾವು ಹಾಳಾಕತ್ತೀವಿ. ಸರ್ಕಾರ ಒಂದು ತಾಯಿ, ಮಗುವಾಗಿ ನಾವು ಹಾಳಾಕತ್ತೀವಿ. ಈ ಸರ್ಕಾರಗಳ ನಮ್ಮನ್ನು ಗಣನೆಗೆ ತೊಗೊಂಡೈತಿ. 1700 ಪದೇ ಹೇಳ್ತೇನೆ 66 ಪುಟ ವರದಿ ತಯಾರಾಗೈತಿ. ಅದನ್ನೆಲ್ಲರೂ ಕೂಡ ಒಪ್ಕೊಂಡು ಆ ವರದಿಯೊಂದಿಗೆ ನಿಮ್ಮ ಹಕ್ಕುಗಳನ್ನು ಪಡ್ಕೊಂಡು ನಾವು ಮುಂದುವರಿಯುವಂಥ ವಿಚಾರಗಳನ್ನ ನಾವು ಮಾಡಬೇಕಾಗ್ತೈತೆ ಅಂತ ಎಷ್ಟು ಮಾತನ್ನು ಹೇಳಕ್ಕೆ. ಯಾವ ನಿರೀಕ್ಷೆಯಲ್ಲಿ ಈ ಸಮುದಾಯಗಳು? ನಿರೀಕ್ಷೆ ಏನಿಲ್ಲ. ನಿರೀಕ್ಷೆ ನಾನು ಹೇಳೋಕ್ಕೆ ಆಗಲ್ಲ. ಇದು ನಿರೀಕ್ಷೆ ಎಲ್ಲರಿಗೂ ಇಂಡಿವಿಜುವಲ್ ಅವರ ಹಕ್ಕನ್ನು ಪ್ರತಿಪಾದನೆ ಮಾಡ್ಬೇಕಂತ ಹೇಳೈತಿ. ಅವ್ರು ಪ್ರತಿಪಾದನೆ ಮಾಡಿದ್ದಾಗಿತ್ತಂದ್ರೆ ಅದು ಯಾವುದೇ ಸಮುದಾಯ ಇರಲಿ. ನೋಡ್ರಿ, ಒಂದು ಮಾತೈತೆ, 101 ಸಮುದಾಯಗಳನ್ನ ಸೇರಿಸಬೇಕಾದಾಗ ಅವತ್ತು ಗೆಜೆಟ್ಗಳಾಗಲಿಲ್ಲ, ಅವತ್ತು ಅವ್ರನ್ನೆಲ್ಲ ಸೇರಿಸಬೇಕಾದಾಗ ಅವತ್ತು ಅವ್ರ ನಿರ್ಣಯಗಳಾಗಲಿಲ್ಲ, ಅವತ್ತು ವಿಷಯ ಮಂಡನೆಗಳಾಗಲಿಲ್ಲ. ಇವತ್ತು ಅವೆಲ್ಲ ವಿಷಯ ಮಂಡನೆ ಹಾಕೋತ ಬಂದಾಗ ಇವೆಲ್ಲ ಸೇರ್ಪಡೆ ಹಾಕೋತೀವಿ. ಇವತ್ತು ನಾವು ಯಾರಿಗೂ ಸೇರಿಸ್ಬೇಡ್ರಿ, ಯಾರಿಗೂ ಅವ್ರು ಹಾಕಿ ಕೊಡಬೇಡ್ರಿ ಅಂತ ಹೇಳತ್ತಿಲ್ಲ. ಒಂದು ಪರ್ಸೆಂಟೇಜ್ ವೈಸ್ ಕೊಡ್ರಿ ಅಂತ ಹೇಳತ್ತಿರ್ತಾರೆ. ಸಿಂಪಲ್ ಐತೈತ್ರಾಗ. ಒಂದೊಂದು ಅವ್ರವ್ರ ಒಂದು ಕಮ್ಯುನಿಟಿಗೆ ಎಷ್ಟು ಸಮುದಾಯಕ್ಕೆ ಎಷ್ಟು ಜನ ನಾಯಕರಾಗಿರ್ಬೇಕು, ಎಷ್ಟು ಜನರ ಮೇಲೆ ಎಷ್ಟು ಜನ ಒಂದು ಹುದ್ದೆದಾಗ ಯಾರ್ಯಾರು ಎಲ್ಲೆಲ್ಲಿ ಇರಬೇಕು ಅನ್ನೋ ಒಂದು ಕಾಳಜಿ ಇರ್ತೈತೆ. ಒಂದು ಅಂತರಾತ್ಮದ ಒಂದು ಕಾಳಜಿ ಇರ್ತಾವೆ. ಆ ಕಾಳಜಿ ಪ್ರಕಾರ ಕೊಡಲಿ ಅಂತ ಇಷ್ಟೇ ಕೇಳಿದ್ದು. ಇದ್ರಾಗ ಯಾರೋ ಬೇರೆ ಭೇದ ಭಾವ ಮಾಡತ್ತಿಲ್ಲ. ಸುಮಾರು ಏನು ಸ್ವಾತಂತ್ರ್ಯ ನಂತರ ಕರ್ನಾಟಕದಲ್ಲಿ ಒಬ್ಬ ದಲಿತ ಮುಖ್ಯಮಂತ್ರಿ ಆಗಲಿಲ್ಲ. ಈಗ ನೀವು ರಾಜಕೀಯ ಆರ್ಥಿಕ ಸಮಾನತೆ ಮತ್ತು ಸಾಮಾಜಿಕ ಸಮಾನತೆ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ. ರಾಜಕೀಯ ಸಮಾನತೆ ಬಗ್ಗೆ ಯಾಕೆ ಮಾತಾಡ್ತಾರೆ? ನೋಡ್ರಿ, ಒಂದು ಮಾತು ಹೇಳ್ತೀನಿ. ಯಾರಲ್ಲಿ ವಿಷಯ ಬಂದಾಗ ಯಾರಲ್ಲಿ ಕೂಡ ನಾಯಕತ್ವ ಗುಣ ಬರ್ತೈತಿ ಅಲ್ಲಿ ಜನ ತಾನಾಗೆ ಹೋಗ್ತಾರೆ. ಅವ್ರ ಹತ್ರ AICC ಅಧ್ಯಕ್ಷರಾದಂಥ ನಾವು ಹಿರಿಯ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಕಟ್ ತಮ್ಮ ಮನದಾಳದ ಮಾತನ್ನು ನೋವನ್ನು ಹಂಚಿಕೊಂಡ್ರು. ನಾನು ದಲಿತದನಿ, ಅದಕ್ಕೆ ನನಗೆ ಮುಖ್ಯಮಂತ್ರಿ ಪದ ಒಲಿದು ಬರಲಿಲ್ಲ ಅನ್ನುವಂಥ ಮಾತು ಪರಮೇಶ್ವರಪ್ಪ ಅವ್ರನ್ನೂ ಹೇಳಿದರು. ಡಾಕ್ಟರ್ ಪರಮೇಶ್ವರಪ್ಪ ಅವ್ರನ್ನೂ ಹೇಳಿದರು.
ಈ ಒಂದು ಎಲ್ಲೋ ಅಸಮಾನತೆ ಎದಕ್ಕೆ ಕಾಣ್ತಾ ಇಲ್ಲ ಏನು ಎರಡನೆಯ ಲೈನ್ ನಾಯಕರುಗಳಿಗೆ ಇದು ಎಲ್ಲೋ ಒಂದು ಅಸಮಾನತೆ ಮತ್ತು ಎಲ್ಲೋ ನಮಗೆ ಹೋರಾಟಕ್ಕೆ ಒಂದು ಕಮ್ಮಿ ಆಗಿದ್ದೀವಿ ಅನ್ನುವಂಥ ಭಾವನೆ ಈ ನಾಯಕರಲ್ಲಿ ಬರ್ತಾ ಇಲ್ಲ. ನೋಡ್ರಿ, ನಾನೊಂದು ಮಾತು ಹೇಳ್ತೀನಿ. ಇಲ್ಲಿವರೆಗೆ ತಾವೇನು ಹೇಳಿದ್ರಿ, ಅವರೆಲ್ಲ ಹಿರಿಯ ನಾಯಕರು, ಅವ್ರು ಭಾಳಷ್ಟು ಅನುಭವದ ಆದವ್ರ ಹತ್ರ. ಅವ್ರು ಯಾಕೆ ಬಂದಿಲ್ಲ, ಯಾಕೆ ಅವ್ರು ಸಿಕ್ಕಿಲ್ಲ ಅನ್ನೋದು ನಮ್ಮನ್ನು ಕೇಳ್ಕೊಡೋದು. ಅವರ ಶ್ರಮ, ಅವ್ರ ಸಮಾಜ ಸೇವೆ ಅವ್ರ ಜೊತೆ ಅದ. ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸರ್ಕಾರಗಳದ ಗುರುತಿಸ್ಕೊಂಡಾರ. ಈಗ ಬಂದಿಲ್ಲ, ನಾಳೆ ಬರ್ಬೋದಿಲ್ಲ. ಈಗೇನು ಇವತ್ತು ಸನ್ಮಾನ್ಯ ನಮ್ಮ AICC ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು ಮಾಡಿದ್ರು. ಹುದ್ದೆಗಳನ್ನು ಒಂದು ಮಾತು ಹೇಳ್ತೇನೆ, ಎಲ್ಲವೂ ಕೂಡ ಸಮಾನಾಂತರದಿಂದ ಸ್ವೀಕರಿಸ್ಬೇಕು. ಆ ಸಮಯಕ್ಕೆ ತಕ್ಕಂಗೆ, ಆ ವಿಚಾರಕ್ಕೆ ತಕ್ಕಂಗೆ ಪ್ರತಿಪಾದನೆಗಳಾದಾಗ ಮಾತ್ರ ಅವೆಲ್ಲ ಸರಿ ಹೋಗ್ತಾವೆ. ಮುಂದೆ ಆಗ್ಬೋದಲ್ಲ ಸರಿ. ಇದೆಲ್ಲೋ ಅಸಮಾನತೆಗೆ ಕಾರಣ. ಯಾರು ಹೇಳ್ತಾರೆ ಅಸಮಾನತೆ? ಬರೀ ಅಸಮಾನತೆ ಅಂದ್ರೆ ಹೆಂಗಾಗ್ತದೆ? ಹಾಗಾದ್ರೆ ಈ ಸಿಕ್ಕಿರೋದು ಯಾವುದು ಸಮಾನತೆ ಅಲ್ವಾ? ಸೊ ಅದರಲ್ಲೂ ಕೂಡ ಕಾಂಪಿಟೇಷನ್ ಇರಲಿಲ್ವಾ? ಮುಂದಾಳತ್ವ ವಹಿಸುವ ರಾಷ್ಟ್ರೀಯ ಹಂಗಾರೆ ನೀವು ಹೇಳೋದು, ನೀವು ವಿಚಾರ ಮಾಡಿದ್ರೆ ನೀವು ಹೇಳ್ತಾ ಇರೋದು ದಲಿತರಿಗೆ ರಾಜ್ಯವನ್ನು ಆಳುವ ಅಧಿಕಾರ ಇಲ್ಲ ಅಂತ ಯಾರು ಹೇಳತ್ತಾರ? ನೀವು ಹೇಳ್ತಾ ಇದ್ರಿ. ನಾವ್ಯಾವಾಗ ಹೇಳಿದ್ವಿ? ನೀವು ಹೇಳ್ತಾ ನಿಮ್ಮ ಹೇಳಿಕೆಗಳ ಆ ರೀತಿ ಹೇಳಿಕೆಗಳೆಲ್ಲ ನಾಳೆ ಆಗ್ಬೋದು. ಇದ್ರಲ್ಲೆಲ್ಲ ತೃಪ್ತಿ ಪಡ್ಬೇಕು. ನಾವು ತೃಪ್ತಿ ಪಡ್ಬೇಕಲ್ಲ. ಈ ಹಿರಿಯ ನಾಯಕರು ಒಪ್ಕೊಂಡಾಗ ನಾವೇನ್ ಮಾಡಕ್ ಆಗ್ತೈತಿ? ಅವ್ರ ತೃಪ್ತಿ ನೋಡ್ರಿ. ಒಂದ್ ಮಾತು, ಹಾಗಾದ್ರೆ ಅನಂತ್ ಕುಮಾರ್ ಬ್ಯಾಕ್ವರ್ಡ್ ಅವರ ರಾಜಕೀಯ ನಡೆ ಏನು? ನನ್ನ ನಡೆ ಏನಿದೆ? ನನ್ನ ನಡೆ ಜನರ ಜೊತೆ ಇರ್ತೇನೆ, ಸಮಾಜ ಸೇವೆ ಮಾಡ್ತಾ ಇರ್ತೇನೆ, ಸುಮ್ಮನೆ ಹೋಗ್ತಾ ಇರ್ತೇನೆ. ಜನ ಗುರುತಿಸಿದಾಗ ಅಧಿಕಾರದ ಜನ ಡಿಸೈಡ್ ಮಾಡ್ತಾರೆ. ನೋಡ್ರಿ, ಯಾವುದೇ ಚುನಾವಣೆ ಬರಲಿ, ಯಾವುದೇ ಅಧಿಕಾರ ಬರಲಿ, ನಾವು ಬಯಸಬಾರ್ದು. ಜನ ಬಯಸಿ ಅಧಿಕಾರನ ಇವರಿಗೆ ಕೊಟ್ಟರೆ ನಿಮ್ಮ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರು OBC ಮತ್ತು SC ST ಮತ್ತು ಏನು ತೆಲುಗು ಸಮುದಾಯ ಅವರಿಗೆ ಅಧಿಕಾರ ಸಿಗಬೇಕು ಅನ್ನೋದೊಂದು ಪ್ರಬಲವಾದ ವಾದವನ್ನು ಈ ದೇಶದ ಮುಂದೆ ಮಾಡ್ತಾ ಇದ್ದಾರೆ. ಆದರೆ ನೀವು ನಾಯಕರುಗಳನ್ನೇ ಮುಂದೆ ಬರ್ತಾ ಇಲ್ಲ ಅನ್ನೋದೊಂದು ಅನಿಸ್ತಾ ಇದೆ ನಿಮ್ಮ ಮಾತುಗಳಿಂದ. ಅಲ್ಲ ನೋಡ್ರಿ, ನಾವು ನಾಯಕರ ಮುಂದೆ ಬಂದಿಲ್ಲ ಅಂತ ಅನ್ನೋದನ್ನು ತಪ್ಪು ಸಂದೇಶ. ನಾವು ಕೆಲಸ ಮಾಡಾಕ್ತೀವಿ, ಫಲ ಐತಿ, ಉಳಾತೀವಿ, ಫಲ ಬರ್ತೈತಿ, ಬಂದ ಮ್ಯಾಗ ಅದ್ರ ಬೆಲೆ ಕಟ್ತಾರೆ. ಹಂಗೆ ಅವ್ರು ಯಾವಾಗ ಬೆಲೆ ಕಟ್ತಾರೆ ಅವಾಗ ಅದ್ರ ಫಲಕ್ಕೆ ಬೆಲೆ ಬಂದೇ ಬರ್ತದೆ. ತಾಳ್ಮೆ ಇರಬೇಕಷ್ಟೆ. ಆ ತಾಳ್ಮೆದಾಗ ಅದೇ ಹೊತ್ತೆ ಹೇಳಕ್ಕೆ ಬಯಸ್ತೀವಿ. ಸರಿ, ಈ ಮೀಸಲಾತಿ ಈಗೇನು ವರದಿ ಬಂದಿದೆ, ವರದಿಯನ್ನು ಮೀಸಲಾತಿಯನ್ನು ಸರ್ಕಾರ ಮಂಡನೆ ಮಾಡ್ತಾ ಇದೆ, ಜಾರಿಗೊಳಿಸುವಂಥ ಸ್ಥಿತಿ ಇದೆ. ಯಾವ ರೀತಿ ನೋಡ್ತಾರೆ ಸರ್ ಇದನ್ನು? ಇವಾಗಲೇ ನಮ್ಮ ಸಮುದಾಯಗಳು ಇದನ್ನು ಯಾವ ರೀತಿ ಒಂದು ಸ್ವೀಕರಿಸುವಂಥ ಸ್ಥಿತಿಯಲ್ಲಿ ಕೂಡ ಈ ಒಂದು ಕಾತುರದಿಂದ ಕಾದಾರ ವಿಜಯೋತ್ಸವ ಮಾಡ. ಯಾಕಂದ್ರೆ ಹೋರಾಟ ಭಾಳ ವರ್ಷದಿಂದ ಹಾಕೋತ ಬಂದೈತಿ. ಈ ಹೋರಾಟ ಹಾಕೋತ ಬಂದೈತೆ ಅಂದರೆ ಇದಕ್ಕೇನಾದ್ರೂ ಇವತ್ತು ಒಂದು ಅಂತ್ಯ ಆಡಬಹುದಂತ ತಮ್ಮ ನಿರೀಕ್ಷೆಯಲ್ಲಿ ಎಲ್ಲರೂ ಅದಾರ. ಈ ಅಂತ್ಯ ಆಯ್ತು ಅಂದರೆ ಅದರ ಸಾಧಕ ಬಾಧಕಗಳು ಕೂಡ ಅದಾವ ಅದ್ರ ಜೊತೆ. ಆ ಸಾಧಕ ಬಾಧಕಗಳ ಜೊತೆ ನಾವು ಭಾಳ ಮುಂದೆ ಹೊರಿಬೇಕಾಗ್ತದೆ. ನಿಮ್ಮಲ್ಲೇನೋ ಪ್ರಶ್ನೆಗಳದಾವ ಅಂತ? ನಿಮ್ಮಲ್ಲೇನೋ ಪ್ರಶ್ನೆಗಳು ಉದ್ಭವ? ನೋಡ್ರಿ, ಪ್ರಶ್ನೆ ಚಿಹ್ನೆಗಳು ನಿಮ್ಮಲ್ಲಿ ಉದ್ಭವ ಅಲ್ಲ. ಪ್ರಶ್ನಾರ್ಥಕ ಚಿಹ್ನೆ ಅಂತ ಅಲ್ಲ, ಪ್ರಶ್ನಾರ್ಥಕಲ್ಲ, ಪ್ರಶ್ನೆ ಚಿಹ್ನೆಗಳು ನಿಮ್ಮಲ್ಲಿ. ಹೌದು, ಇನ್ನಿಲ್ಲರದ ಪ್ರಶ್ನೆಗಳ ಚಿಹ್ನೆ ಕೊಟ್ಟಾಗ ಮತ್ತೆ ಮುಂದಿನ ಭವಿಷ್ಯ ನಿರ್ಧಾರ ಆಗ್ತೈತೆ. ಸೂರ್ಯ ಇವತ್ತು ಮುಗಿದೋಗ್ಬಿಡ್ತಾನ, ಚಂದ್ರ ಇವತ್ತು ಮುಗಿದೋಗ್ಬಿಡ್ತಾನ. ಸೂರ್ಯ ಚಂದ್ರ ಇರುವವರೆಗೆ ಸಮಾಜ, ಸಮಾನತೆ, ಬದುಕು, ಭಾವನೆಗಳು ಇರುವುದ? ಆ ಪ್ರಶ್ನೆಗಳನ್ನ ಮಾಡ್ಕೋತಿದ್ದಾಗನೇ ಇವತ್ತು ಸರ್ಕಾರದ ವ್ಯವಸ್ಥೆ. ಹಾಗಾದ್ರೆ ಈ ವರದಿಗೆ ಪೂರ್ಣ ವಿರಾಮವಿಲ್ಲ? ಪೂರ್ಣ ವಿರಾಮ ಅಂತ ಹೇಳತ್ತಿಲ್ಲ. ಈ ವರದಿ ಪೂರ್ಣ ವಿರಾಮ ಅಂತಲ್ಲ. ಇದು ಅಲ್ಪ ವಿರಾಮದಿಂದ ಸಾಕ್ತೈತಿ, ಪೂರ್ಣ ವಿರಾಮದಿಂದ ಸಾಕುವುದಿಲ್ಲ ಯಾವುದೇ ವರದಿಗಳು. ಪೂರ್ಣ ವಿರಾಮ ಕೊಡೋಕ್ಕಾಗಲ್ಲ. ಪೂರ್ಣ ವಿರಾಮ ಹೆಂಗೆ ಕೊಡ್ತೀರಿ ನೀವು? ನಾಳೆ ಬೆಳೆ ಬೇಕು. ಈಗಿನ ಮಟ್ಟಿಗೆ ನೀವು ಯಾರು ಈ ಸದ್ಯಗಾದ್ರೆ ಒಪ್ಕೋತೀವಿ, ಒಪ್ಕೊಳಕ್ಕೆ ಬೇಕು. ಎಲ್ಲರೂ ಕೂಡ ಒಪ್ಕೊಂಡು ಒಗ್ಗಟ್ಟಾಗಿ ಹೋಗೋಣ ಅಂತ ಹೇಳಬೇಕಿಷ್ಟೇ. ಈಗ ಯಾವ ರೀತಿ ವಿಜಯೋತ್ಸವವನ್ನು ಮಾಡಲಿಕ್ಕೆ ತಯಾರಿ? ನೋಡೋಣ. ನಾಳೆ ವಿಜಯೋತ್ಸವ ಈಗಾಗಲೇ ನಮ್ಮ ಹಿರಿಯ ನಾಯಕರುಗಳು ಏನು ಈಗಾಗಲೇ ಇದಕ್ಕೋಸ್ಕರ ಶ್ರಮಪಟ್ಟು ತಮ್ಮದೇ ಆದಂಥ ಒಂದು ಇದಕ್ಕೆ ಈ ಹೋರಾಟಗಳನ್ನು ಮಾಡ್ಕೋತ ಬಂದಾರ. ಈಗಿನವರು ಹೋರಾಟ ಮಾಡತ್ತಾರ. ಪ್ರತಿಯೊಬ್ಬೊಬ್ಬರಿಗೆ ಇದಕ್ಕೆ ನನ್ನ ಶರಣ ನಮಸ್ಕಾರ ಅರ್ಪಿಸೋ ಮುಖಾಂತರ, ಅವರ ಪಾದಗಳಿಗೆ ಶರಣ ಅರ್ಪಿಸೋ ಮುಖಾಂತರ ನಾನು ಏನು ಮಾಡ್ತೇನೆ ಅಂದ್ರೆ ಅವರಿಗೆ ನಾನು ಈ ಒಂದು ವಿಜಯೋತ್ಸವದ ಒಂದು ಅಭಿನಂದನೆ ಹೇಳಕ್ಕೆ ಬಯಸ್ತೇನೆ. ಸರ್ಕಾರಕ್ಕೂ ಹೇಳ್ತೀವಿ. ಸರ್ಕಾರಕ್ಕಂತಂದ್ರೆ ಸರ್ಕಾರ ಆಡಳಿತ ಪಕ್ಷಕ್ಕೂ ಹೇಳಬೇಕಾಗ್ತದೆ, ವಿರೋಧ ಪಕ್ಷಕ್ಕೂ ಹೇಳಬೇಕಾಗ್ತದೆ. ಯಾಕಂದ್ರೆ ಎಲ್ಲರೂ ಒಪ್ಕೊಂಡಾಗ ಮಾತ್ರ ಇದಾಗ್ತದೆ. ಎಲ್ಲರೂ ಒಪ್ಕೊಂಡು, ಯಾಕಂದ್ರೆ ಎಲ್ಲರೂ ಒಪ್ಕೊಂಡು 224 ಕ್ಷೇತ್ರದಲ್ಲಿ ಕೂಡ ನಾವೆಲ್ಲ ಸಮುದಾಯದವರಿಗೆ, ಅಖಂಡ ಕರ್ನಾಟಕದಲ್ಲಿ ನಾವು ಎಲ್ಲರ ಹಕ್ಕೈತಿ. ಎಲ್ಲರನ್ನೂ ಒಗ್ಗಟ್ಟಾಗಿ ನಡೆಸ್ಕೋಬೇಕು ನಾವು, ಪ್ರತಿಯೊಬ್ಬರು ಹಕ್ಕೈತಿ. ಇದು ತಾಯಿ ಭುವನೇಶ್ವರಿಯ ನಾಡು, ಇದು ಶಕ್ತಿಯಾದಂಥ ಬೀಡು. ಈ ನಾಡಿಗೇನೈತಿ ಎಲ್ಲರ ಒಂದು ಪ್ರೇರೇಪಣೆಯಿಂದ ನಾವು ಶಾಂತಿಯುತವಾದಂಥ ಬೀಡನ್ನು ನಾವು ಜೊತೆ ನಡಿಬೇಕಾಗ್ತದೆ.